ಇಂದು ನಾಡಿನೆಲ್ಲೆಡೆ ರಾಮನವಮಿಯ ಸಂಭ್ರಮ ಜೋರಿದೆ. ಬೆಂಗಳೂರು ನಗರದ ದೇವಸ್ಥಾನಗಳಲ್ಲಿ ರಾಮನ ಆರಾಧನೆ ಜೋರ್ ಇರುವಂಥದ್ದು. ರಾಜಾಜಿನಗರ ಶ್ರೀರಾಮ ಮಂದಿರದಲ್ಲಿ ರಾಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ರಾಮ ದರ್ಶನಕ್ಕಾಗಿ ಬರುತ್ತಿರುವಂತಹ ಭಕ್ತರು ಕಲರ್ ಹೂ ವಿದ್ಯುತ್ ದೀಪಗಳಿಂದ ದೇವಸ್ಥಾನವನ್ನು ಅಲಂಕಾರವನ್ನು ಮಾಡಿದ್ದಾರೆ. ಇಂದು ಸಂಜೆ ರಥೋತ್ಸವ ನಡೆಯುವುದು. ನಿನ್ನೆ ಸಾಯಂಕಾಲ 3 ಗಂಟೆಯಿಂದ ವಿಶೇಷ ಪೂಜೆಗಳು ಆರಂಭವಾಗಿದೆ. ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದೆ ರಾಮ ಮಂದಿರ. ರಾಮನ ಭಕ್ತಿಯಲ್ಲಿ ನಿಂತಿದ್ದಂಥ ಭಕ್ತಗಣ ರಾಮನ ನಾಮವನ್ನು ಬರೆಯೋದಕ್ಕೆ ಇಂದು ನಾಡಿನೆಲ್ಲೆಡೆ ರಾಮನವಮಿಯ ಸಂಭ್ರಮ ಜೋರಿರುವಂಥದ್ದು. ರಾಮನ ಜಪತಪದಲ್ಲಿ ಭಕ್ತರು ತಲ್ಲೀನರಾಗಿದ್ದಾರೆ. ದೇಶದಾದ್ಯಂತ ರಾಜ್ಯದಾದ್ಯಂತ ರಾಮನ ಸಂಭ್ರಮ, ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ನಗರದ ದೇವಸ್ಥಾನಗಳಲ್ಲಿ ರಾಮನ ಆರಾಧನೆ ಸಿಕ್ಕಾಪಟ್ಟೆ ಜೋರ್ ಇರುವಂಥದ್ದು. ಅದರಲ್ಲೂ ರಾಜಾಜಿನಗರ ಶ್ರೀರಾಮ ಮಂದಿರದಲ್ಲಿ ರಾಮನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಅಷ್ಟೆಲ್ಲ ರಾಮನ ದರ್ಶನಕ್ಕಾಗಿ ಬರುತ್ತಿರುವಂಥ ಭಕ್ತರು ದಂಡಾಗಿ ರಾಮನ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಕಲರ್ ಹೂವನ್ನು ಇಟ್ಕೊಂಡು ವಿದ್ಯುತ್ ದೀಪಗಳಿಂದ ದೇವಸ್ಥಾನಗಳು ಕಲರ್ ಹೂಗಳು ವಿದ್ಯುತ್ ದೀಪಗಳಿಂದ ದೇವಸ್ಥಾನಗಳು ಅಲಂಕಾರವನ್ನಗೊಂಡಿರುವಂಥದ್ದು. ಇಂದು ಸಂಜೆ ರಥೋತ್ಸವ ನಡೀತಾ ಇದೆ. ರಾಜಾಜಿನಗರ ರಾಮ ಮಂದಿರದಲ್ಲಿ ಇಂದು ಸಂಜೆ ರಥೋತ್ಸವ ನಡೀತಾ ಇರುವಂಥದ್ದು. ಅಷ್ಟೇ ಅಲ್ಲ, ನಿನ್ನೆ ಸಾಯಂಕಾಲ 3 ಗಂಟೆಯಿಂದಲೇ ವಿಶೇಷ ಪೂಜೆಗಳು ಆರಂಭಗೊಂಡಿವೆ. ಹೂವಿನ ಅಲಂಕಾರದಿಂದ ಕಂಪ್ಲೀಟ್ ದೇವಸ್ಥಾನಗಳು ರಾಮ ಮಂದಿರ ಕಂಗೊಳಿಸ್ತಾ ಇರುವಂಥದ್ದು. ರಾಮನ ಭಕ್ತಿಯಲ್ಲಿ ಭಕ್ತಗಣ ಮಿಂದಿ ಹೇಳ್ತಾ ಇದೆ. ರಾಮನ ನಾಮ ಬರೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರಿತಾ ಇರುವಂಥದ್ದು. ರಾಮನ ಜಪದಲ್ಲಿ ಇಡೀ ದೇಶದ ಜನತೆ ಮುಳುಗಿದ್ದಾರೆ. ರಾಮನಾಮವನ್ನು ಸ್ಮರಿಸುತ್ತಾ ರಾಜ್ಯದಾದ್ಯಂತ ದೇಶದಾದ್ಯಂತ ರಾಮನವಮಿಯ ಸಂಭ್ರಮ ಜೋರ್ ಇರುವಂಥದ್ದು. ಅದರಲ್ಲೂ ಬೆಂಗಳೂರಿನ ರಾಮ ಮಂದಿರಗಳಲ್ಲಿ ರಾಮನ ಜಪ ತಪ ಜೋರಾಗಿ ಸಾಕ್ತಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಇದ್ದಾರೆ. ಹರ್ಷಿತಾ, ರಾಮನ ಜಪದಲ್ಲಿ ರಾಮನ ಸಂಭ್ರಮದಲ್ಲಿ ಇಡೀ ಬೆಂಗಳೂರು ಇವತ್ತ ಮನೆ ಮಾಡಿದೆ. ಸೊ ಹೇಗಿದೆ ಸಂಭ್ರಮ? ಏನೆಲ್ಲ ಇವತ್ತ ಕಾರ್ಯಕ್ರಮ ನಡೀತಾ ಇದೆ ರಾಮ ಮಂದಿರಗಳಲ್ಲಿ? ಯತೀಶ್, ಇವತ್ತು ದೇಶಾದ್ಯಂತ ಶ್ರೀರಾಮ ನವಮಿಯ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ರಾಮನ ಜಪ ತಪ ಕೂಡ ಜೋರಾಗಿರುವಂತದ್ದು. ಭಕ್ತಿ ಶ್ರದ್ಧೆಯಿಂದ ಕೂಡ ಸಡಗರ ಸಂಭ್ರಮದಿಂದ ರಾಮನವಮಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವುದೇ ಒಂದು ಹಬ್ಬ ಬಂದ್ರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ರಾಮನವಮಿ ಅಂತಂದ್ರೆ ನಿನ್ನೆ ಸಂಜೆಯಿಂದಲೂ ಕೂಡ ರಾಮನವಮಿಯ ಹಿನ್ನೆಲೆಯಲ್ಲಿ ರಾಮನ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು. ರಾಜಾಜಿನಗರದ ರಾಮನ ದೇವಸ್ಥಾನದಲ್ಲೂ ಕೂಡ ನಿನ್ನೆ ಸಂಜೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗಿತ್ತು. ಅದ್ರ ಜೊತೆಗೆ ಕೂಡ ದೇವಸ್ಥಾನವನ್ನ ಇಡೀ ಕಲರ್ಫುಲ್ ಲೈಟಿಂಗ್ಸ್ ಗಳಿಂದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಇವತ್ತು ರಾಮನವಮಿಯಾಗಿ ಸ್ಪೆಷಲ್ ಆಗಿ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ಕೂಡ ಮಾಡ್ತಾರೆ. ಆಮೇಲೆ ಇಡೀ ದಿನ ಕೂಡ ರಾಮನಿಗೆ ಅಭಿಷೇಕ ಪಂಚಾಭಿಷೇಕವನ್ನ ಮಾಡಿ ರಾಮನ ಜಪ ತಪವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನಂತಂದ್ರೆ ಇಡೀ ಒಂದು ಬೆಂಗಳೂರಿನಲ್ಲಿರುವಂತ ರಾಮನ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಸಂಜೆ ವೇಳೆಯಲ್ಲೂ ಕೂಡ ಒಂದು ರಥೋತ್ಸವನ ಕೂಡ ಮಾಡಲಾಗುತ್ತೆ. ಅದರ ಜೊತೆಗೆ ಏನಂತಂದ್ರೆ ಚಿಕ್ಕ ಮಕ್ಕಳಿಗೆ ರಾಮನವಮಿ ಹಿನ್ನೆಲೆಯಲ್ಲಿ ರಾಮನ ಚಿತ್ರವನ್ನ ಬಿಡಿಸುವಂತ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿರುವಂತದ್ದು. ಒಟ್ಟಿನಲ್ಲಿ ರಾಮನವಮಿಯ ಸಂಭ್ರಮ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೂಡ ಒಂದ್ ರೀತಿಯಾಗಿ ಸಂಭ್ರಮ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ರಾಮನವಮಿ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲೂ ಕೂಡ ಒಂದ್ ರೀತಿಯಾಗಿ ಸಂಭ್ರಮ ಮುಗಿಲು ಮುಟ್ಟಿದೆ. ಅಯೋಧ್ಯೆ ರಾಮ ಮಂದಿರದ ಒಂದು ಗರ್ಭಗುಡಿಯಲ್ಲೂ ಕೂಡ ಏನು ಪ್ರತಿಷ್ಠಾಪನೆ ಆಗಿರುವಂತಹ ರಾಮಲಲ್ಲನ ದರ್ಶನಕ್ಕೂ ಕೂಡ ಸಾಕಷ್ಟು ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ವಿಶೇಷವಾಗಿ ರಾಮನವಮಿಯ ಆಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯತೀಶ್, ಮತ್ತೊಂದು ವಿಚಾರ ಗಮನಿಸಬೇಕಾದ, ಯಾಕೆಂದ್ರೆ ರಾಮನವಮಿ ಅಂದ್ರೆ ಒಂದು ರೀತಿ ಅಂತ ಎಲ್ಲರೂ ಕೂಡ ಅದೊಂದು ಸಂಭ್ರಮ ಇದ್ದೇ ಇರುತ್ತೆ. ಬಟ್ ದರ್ಶನದ ವ್ಯವಸ್ಥೆ ಹೇಗೆ ನಡೀತಾ ಇದೆ? ಸೊ ಸುತ್ತಮುತ್ತಲ ವ್ಯವಸ್ಥೆ ಹೇಗಿರುವಂತದ್ದು? ಯತೀಶ್, ಈಗಾಗಲೇ ಏನಂತಂದ್ರೆ ನಿನ್ನೆ ಸಂಜೆಯಿಂದಲೇ ಕೂಡ ಬೆಂಗಳೂರಿನ ವಿವಿಧ ರಾಮನ ದೇವಸ್ಥಾನಗಳಲ್ಲಿ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ರಾಜಾಜಿನಗರದ ಆಗಿರ್ಬೋದು, ಆಮೇಲೆ ನೈಂಟಹಳ್ಳಿಯ ಒಂದು ರಾಮನ ದೇವಸ್ಥಾನಗಳಲ್ಲಾಗಿರ್ಬೋದು. ವಿಶೇಷವಾಗಿ ಇವತ್ತು ರಾಜಾಜಿನಗರದ ರಾಮನ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆ ಹೊತ್ತಿಗೆ ರಥೋತ್ಸವನ ಕೂಡ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ಅಲ್ಲಿ ಹರಿದು ಬರ್ತಾ ಇದ್ದಾರೆ. ಸದ್ಯ ಭಕ್ತರಿಗಾಗಿ ಅಲ್ಲಿ ಒಂದು ಸರತಿ ಸಾಲಿನಲ್ಲಿ ಕೂಡ ಒಂದು ಬರುವಂತೆ ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಒಂದು ಭಕ್ತರಿಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು
ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಕಡೆಗಳಿಂದ ಬಂದು ಅತಿ ಹೆಚ್ಚು ಪ್ರಮುಖವಾಗಿ ರಾಜಾಜಿನಗರದ ರಾಮನ ದೇವಸ್ಥಾನಕ್ಕೆ ಸಾಕಷ್ಟು ಜನರು ಬಂದು ರಾಮನ ಒಂದು ದರ್ಶನವನ್ನ ಕೂಡ ಮಾಡ್ತಾ ಇದ್ರೆ. ಅದರಲ್ಲೂ ಇವತ್ತು ಸಂಜೆ ರಥೋತ್ಸವ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಒಂದು ದೇವಸ್ಥಾನದಲ್ಲಿ ಮಾಡಿಕೊಳ್ಳಲಾಗಿರುವಂತದ್ದು ಯತೀಶ್.